ಆಕೆ ಟೆನ್ನಿಸ್ ಲೋಕದ ತಾರೆ. 25 ವರ್ಷಕ್ಕೆ ಸ್ವಂತ ಟೆನ್ನಿಸ್ ಅಕಾಡೆಮಿಯನ್ನ ಸ್ಥಾಪಿಸಿದಂಥ ಸಾಧಕಿ. ಆದರೆ ತಂದೆಯಿಂದಾನೇ ಹತ್ಯೆಯಾಗಿ ಮಸಣ ಸೇರಿದ್ದಾಳೆ. ರಾಧಿಕಾ ಯಾದವ್ ಹತ್ಯೆ ರಹಸ್ಯ ಕೊನೆಗೂ ಕೂಡ ಬಯಲಾಗಿದೆ. ಕೊಲೆಯ ಕಾರಣ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಮಗಳನ್ನೇ ಕೊಂದ ಪಾಪಿ ತಂದೆ ಜೈಲು ಪಾಲು. ರಾಕ್ಷಸ ದೀಪಕ್ಗೆ 14 ದಿನ ನ್ಯಾಯಾಂಗ ಬಂಧನ. ಹರಿಯಾಣದಲ್ಲಿ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ ಜೈಲು ಪಾಲಾಗಿದ್ದಾನೆ. ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ಳನ್ನ ಗುಂಡಿಕ್ಕಿ ಕೊಂದಿದ್ದ ತಂದೆ ದೀಪಕ್ ಯಾದವ್ಗೆ ಸೆರೆಮನೆ ಆಗಿದೆ. 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಗುರುಗ್ರಾಮ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕುಹುಕ ಮಾತಿನಿಂದ ಹರಿಯಿತು ಮಗಳ ರಕ್ತ. ಕಾಕಿ ಮುಂದೆ ಅಸಲಿ ಸತ್ಯ ಬಿಚ್ಚಿಟ್ಟ ಪಾಪಿ ಅಪ್ಪ. ಹರಿಯಾಣದ ಖ್ಯಾತ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಕೇವಲ 25 ವರ್ಷಕ್ಕೆ ಸ್ವಂತ ಟೆನ್ನಿಸ್ ಅಕಾಡೆಮಿಯನ್ನ ಸ್ಥಾಪಿಸಿದ್ಲು. ಟೆನ್ನಿಸ್ ಲೋಕದಲ್ಲಿ ಯುವಕರಿಗೆ ದಾರಿದೀಪವಾಗಿದ್ಲು. ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ಲು. ದುರಂತ ಅಂದ್ರೆ ಇದೇ ಅಕಾಡೆಮಿ ಆಕೆಯ ಜೀವವನ್ನೇ ಕಸಿಯುವಂತೆ ಮಾಡಿಬಿಟ್ಟಿದೆ. ರಾಧಿಕಾ ಯಾದವ್ ಸ್ವಂತ ಟೆನ್ನಿಸ್ ಅಕಾಡೆಮಿ ಸ್ಥಾಪಿಸಿ ಲಕ್ಷ ದುಡಿತಾ ಇರೋದು ಹಲವರಿಗೆ ಸಹಿಸೋದಕ್ಕಾಗಿಲ್ಲ. ಕೆಲವರು ಇದನ್ನೇ ಮುಂದಿಟ್ಕೊಂಡು ತಂದೆ ದೀಪಕ್ ಯಾದವ್ಗೆ ಅವಮಾನಿಸಿದ್ರಂತೆ. ಮಗಳ ದುಡ್ಡಲ್ಲಿ ಬದುಕ್ತಿದೆಯಾ ಅಂತ ಕೀಳಾಗಿ ಮಾತಾಡಿದ್ರಂತೆ. ಇದರಿಂದ ನೊಂದ ತಂದೆ ದೀಪಕ್ ಯಾದವ್ ಮಗಳಿಗೆ ಟೆನ್ನಿಸ್ ಅಕಾಡೆಮಿಯನ್ನ ಮುಚ್ಚುವಂತೆ ಹೇಳಿದ್ನಂತೆ. ಇದಕ್ಕೆ ಒಪ್ಪದ ಸ್ವಂತ ಮಗಳನ್ನ ಹತ್ಯೆ ಮಾಡಿದ್ದಾಗಿ ತಂದೆ ದೀಪಕ್ ಯಾದವ್ ಪೊಲೀಸರ ಮುಂದೆ ಸತ್ಯ ಕಕ್ಕಿದ್ದಾನೆ. ನನಗೂ ರಾಧಿಕಾ ಕೊಲೆಗೂ ಸಂಬಂಧ ಇಲ್ಲ. ರಾಧಿಕಾ ಯಾದವ್ ಹತ್ಯೆ ಹಿಂದೆ ಅನುಮಾನದ ಹುತ್ತವೇ ಬೆಳೆದಿತ್ತು. ಮುಸ್ಲಿಂ ಯುವಕ ಇನಾಮುಲ್ ಹಕ್ ಜೊತೆ ಮ್ಯೂಸಿಕಲ್ ವಿಡಿಯೋ ಮಾಡಿದ್ದಕ್ಕೆ ತಂದೆ ದೀಪಕ್ ಯಾದವ್ ಮಗಳನ್ನೇ ಹತ್ಯೆ ಮಾಡಿದ್ದಾನೆ ಅನ್ನೋ ಸುದ್ದಿ ಹರಡಿತ್ತು. ಈ ಬೆನ್ನಲ್ಲೇ ಕಲಾವಿದ ಇನಾಮುಲ್ ಹಕ್ ನನಗೂ ರಾಧಿಕಾಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾನೆ. ಕಾರಣ ಏನೇ ಇರಲಿ, ಬಾಳಿ ಬದುಕಬೇಕಾದ ಯುವ ಆಟಗಾರರಿಗೆ ದಾರಿದೀಪ ಆಗಿದ್ದ 25 ವರ್ಷಕ್ಕೆ ಟೆನ್ನಿಸ್ ಲೋಕದಲ್ಲಿ ಮಿಂಚಿದ್ದ ರಾಧಿಕಾ ಯಾದವ್ ತಂದೆಯಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಟೆನ್ನಿಸ್ ಲೋಕದ ತಾರೆ. 25 ವರ್ಷಕ್ಕೆ ಸ್ವಂತ ಟೆನ್ನಿಸ್ ಅಕಾಡೆಮಿಯನ್ನ ಸ್ಥಾಪಿಸಿದಂಥ ಸಾಧಕಿ. ಆದರೆ ತಂದೆಯಿಂದಾನೇ ಹತ್ಯೆಯಾಗಿ ಮಸಣ ಸೇರಿದ್ದಾಳೆ. ರಾಧಿಕಾ ಯಾದವ್ ಹತ್ಯೆ ರಹಸ್ಯ ಕೊನೆಗೂ ಕೂಡ ಬಯಲಾಗಿದೆ. ಕೊಲೆಯ ಕಾರಣ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಮಗಳನ್ನೇ ಕೊಂದ ಪಾಪಿ ತಂದೆ ಜೈಲು ಪಾಲು. ರಾಕ್ಷಸ ದೀಪಕ್ಗೆ 14 ದಿನ ನ್ಯಾಯಾಂಗ ಬಂಧನ. ಹರಿಯಾಣದಲ್ಲಿ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ ಜೈಲು ಪಾಲಾಗಿದ್ದಾನೆ. ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ಳನ್ನ ಗುಂಡಿಕ್ಕಿ ಕೊಂದಿದ್ದ ತಂದೆ ದೀಪಕ್ ಯಾದವ್ಗೆ ಸೆರೆಮನೆ ಆಗಿದೆ. 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಗುರುಗ್ರಾಮ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕುಹುಕ
ಮಾತಿನಿಂದ ಹರಿಯಿತು ಮಗಳ ರಕ್ತ. ಕಾಕಿ ಮುಂದೆ ಅಸಲಿ ಸತ್ಯ ಬಿಚ್ಚಿಟ್ಟ ಪಾಪಿ ಅಪ್ಪ. ಹರಿಯಾಣದ ಖ್ಯಾತ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಕೇವಲ 25 ವರ್ಷಕ್ಕೆ ಸ್ವಂತ ಟೆನ್ನಿಸ್ ಅಕಾಡೆಮಿಯನ್ನ ಸ್ಥಾಪಿಸಿದ್ಲು. ಟೆನ್ನಿಸ್ ಲೋಕದಲ್ಲಿ ಯುವಕರಿಗೆ ದಾರಿದೀಪವಾಗಿದ್ಲು. ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ಲು. ದುರಂತ ಅಂದ್ರೆ ಇದೇ ಅಕಾಡೆಮಿ ಆಕೆಯ ಜೀವವನ್ನೇ ಕಸಿಯುವಂತೆ ಮಾಡಿಬಿಟ್ಟಿದೆ. ರಾಧಿಕಾ ಯಾದವ್ ಸ್ವಂತ ಟೆನ್ನಿಸ್ ಅಕಾಡೆಮಿ ಸ್ಥಾಪಿಸಿ ಲಕ್ಷ ದುಡಿತಾ ಇರೋದು ಹಲವರಿಗೆ ಸಹಿಸೋದಕ್ಕಾಗಿಲ್ಲ. ಕೆಲವರು ಇದನ್ನೇ ಮುಂದಿಟ್ಕೊಂಡು ತಂದೆ ದೀಪಕ್ ಯಾದವ್ಗೆ ಅವಮಾನಿಸಿದ್ರಂತೆ. ಮಗಳ ದುಡ್ಡಲ್ಲಿ ಬದುಕ್ತಿದೆಯಾ ಅಂತ ಕೀಳಾಗಿ ಮಾತಾಡಿದ್ರಂತೆ. ಇದರಿಂದ ನೊಂದ ತಂದೆ ದೀಪಕ್ ಯಾದವ್ ಮಗಳಿಗೆ ಟೆನ್ನಿಸ್ ಅಕಾಡೆಮಿಯನ್ನ ಮುಚ್ಚುವಂತೆ ಹೇಳಿದ್ನಂತೆ. ಇದಕ್ಕೆ ಒಪ್ಪದ ಸ್ವಂತ ಮಗಳನ್ನ ಹತ್ಯೆ ಮಾಡಿದ್ದಾಗಿ ತಂದೆ ದೀಪಕ್ ಯಾದವ್ ಪೊಲೀಸರ ಮುಂದೆ ಸತ್ಯ ಕಕ್ಕಿದ್ದಾನೆ. ನನಗೂ ರಾಧಿಕಾ ಕೊಲೆಗೂ ಸಂಬಂಧ ಇಲ್ಲ. ರಾಧಿಕಾ ಯಾದವ್ ಹತ್ಯೆ ಹಿಂದೆ ಅನುಮಾನದ ಹುತ್ತವೇ ಬೆಳೆದಿತ್ತು. ಮುಸ್ಲಿಂ ಯುವಕ ಇನಾಮುಲ್ ಹಕ್ ಜೊತೆ ಮ್ಯೂಸಿಕಲ್ ವಿಡಿಯೋ ಮಾಡಿದ್ದಕ್ಕೆ ತಂದೆ ದೀಪಕ್ ಯಾದವ್ ಮಗಳನ್ನೇ ಹತ್ಯೆ ಮಾಡಿದ್ದಾನೆ ಅನ್ನೋ ಸುದ್ದಿ ಹರಡಿತ್ತು. ಈ ಬೆನ್ನಲ್ಲೇ ಕಲಾವಿದ ಇನಾಮುಲ್ ಹಕ್ ನನಗೂ ರಾಧಿಕಾಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾನೆ. ಕಾರಣ ಏನೇ ಇರಲಿ, ಬಾಳಿ ಬದುಕಬೇಕಾದ ಯುವ ಆಟಗಾರರಿಗೆ ದಾರಿದೀಪ ಆಗಿದ್ದ 25 ವರ್ಷಕ್ಕೆ ಟೆನ್ನಿಸ್ ಲೋಕದಲ್ಲಿ ಮಿಂಚಿದ್ದ ರಾಧಿಕಾ ಯಾದವ್ ತಂದೆಯಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಟೆನ್ನಿಸ್ ಲೋಕದ ತಾರೆ. 25 ವರ್ಷಕ್ಕೆ ಸ್ವಂತ ಟೆನ್ನಿಸ್ ಅಕಾಡೆಮಿಯನ್ನ ಸ್ಥಾಪಿಸಿದಂಥ ಸಾಧಕಿ. ಆದರೆ ತಂದೆಯಿಂದಾನೇ ಹತ್ಯೆಯಾಗಿ ಮಸಣ ಸೇರಿದ್ದಾಳೆ. ರಾಧಿಕಾ ಯಾದವ್ ಹತ್ಯೆ ರಹಸ್ಯ ಕೊನೆಗೂ ಕೂಡ ಬಯಲಾಗಿದೆ. ಕೊಲೆಯ ಕಾರಣ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಮಗಳನ್ನೇ ಕೊಂದ ಪಾಪಿ ತಂದೆ ಜೈಲು ಪಾಲು. ರಾಕ್ಷಸ ದೀಪಕ್ಗೆ 14 ದಿನ ನ್ಯಾಯಾಂಗ ಬಂಧನ. ಹರಿಯಾಣದಲ್ಲಿ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ ಜೈಲು ಪಾಲಾಗಿದ್ದಾನೆ. ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ಳನ್ನ ಗುಂಡಿಕ್ಕಿ ಕೊಂದಿದ್ದ ತಂದೆ ದೀಪಕ್ ಯಾದವ್ಗೆ ಸೆರೆಮನೆ ಆಗಿದೆ. 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಗುರುಗ್ರಾಮ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕುಹುಕ ಮಾತಿನಿಂದ ಹರಿಯಿತು ಮಗಳ ರಕ್ತ. ಕಾಕಿ ಮುಂದೆ ಅಸಲಿ ಸತ್ಯ ಬಿಚ್ಚಿಟ್ಟ ಪಾಪಿ ಅಪ್ಪ. ಹರಿಯಾಣದ ಖ್ಯಾತ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಕೇವಲ 25 ವರ್ಷಕ್ಕೆ ಸ್ವಂತ ಟೆನ್ನಿಸ್ ಅಕಾಡೆಮಿಯನ್ನ ಸ್ಥಾಪಿಸಿದ್ಲು. ಟೆನ್ನಿಸ್ ಲೋಕದಲ್ಲಿ ಯುವಕರಿಗೆ ದಾರಿದೀಪವಾಗಿದ್ಲು. ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ಲು. ದುರಂತ ಅಂದ್ರೆ ಇದೇ ಅಕಾಡೆಮಿ ಆಕೆಯ ಜೀವವನ್ನೇ ಕಸಿಯುವಂತೆ ಮಾಡಿಬಿಟ್ಟಿದೆ. ರಾಧಿಕಾ ಯಾದವ್ ಸ್ವಂತ ಟೆನ್ನಿಸ್ ಅಕಾಡೆಮಿ ಸ್ಥಾಪಿಸಿ ಲಕ್ಷ ದುಡಿತಾ ಇರೋದು ಹಲವರಿಗೆ ಸಹಿಸೋದಕ್ಕಾಗಿಲ್ಲ. ಕೆಲವರು ಇದನ್ನೇ ಮುಂದಿಟ್ಕೊಂಡು ತಂದೆ ದೀಪಕ್ ಯಾದವ್ಗೆ ಅವಮಾನಿಸಿದ್ರಂತೆ. ಮಗಳ ದುಡ್ಡಲ್ಲಿ ಬದುಕ್ತಿದೆಯಾ ಅಂತ ಕೀಳಾಗಿ ಮಾತಾಡಿದ್ರಂತೆ. ಇದರಿಂದ ನೊಂದ ತಂದೆ ದೀಪಕ್ ಯಾದವ್ ಮಗಳಿಗೆ ಟೆನ್ನಿಸ್ ಅಕಾಡೆಮಿಯನ್ನ ಮುಚ್ಚುವಂತೆ ಹೇಳಿದ್ನಂತೆ. ಇದಕ್ಕೆ ಒಪ್ಪದ ಸ್ವಂತ ಮಗಳನ್ನ ಹತ್ಯೆ ಮಾಡಿದ್ದಾಗಿ ತಂದೆ ದೀಪಕ್ ಯಾದವ್ ಪೊಲೀಸರ ಮುಂದೆ ಸತ್ಯ ಕಕ್ಕಿದ್ದಾನೆ.
ನನಗೂ ರಾಧಿಕಾ ಕೊಲೆಗೂ ಸಂಬಂಧ ಇಲ್ಲ. ರಾಧಿಕಾ ಯಾದವ್ ಹತ್ಯೆ ಹಿಂದೆ ಅನುಮಾನದ ಹುತ್ತವೇ ಬೆಳೆದಿತ್ತು. ಮುಸ್ಲಿಂ ಯುವಕ ಇನಾಮುಲ್ ಹಕ್ ಜೊತೆ ಮ್ಯೂಸಿಕಲ್ ವಿಡಿಯೋ ಮಾಡಿದ್ದಕ್ಕೆ ತಂದೆ ದೀಪಕ್ ಯಾದವ್ ಮಗಳನ್ನೇ ಹತ್ಯೆ ಮಾಡಿದ್ದಾನೆ ಅನ್ನೋ ಸುದ್ದಿ ಹರಡಿತ್ತು. ಈ ಬೆನ್ನಲ್ಲೇ ಕಲಾವಿದ ಇನಾಮುಲ್ ಹಕ್ ನನಗೂ ರಾಧಿಕಾಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾನೆ. ಕಾರಣ ಏನೇ ಇರಲಿ, ಬಾಳಿ ಬದುಕಬೇಕಾದ ಯುವ ಆಟಗಾರರಿಗೆ ದಾರಿದೀಪ ಆಗಿದ್ದ 25 ವರ್ಷಕ್ಕೆ ಟೆನ್ನಿಸ್ ಲೋಕದಲ್ಲಿ ಮಿಂಚಿದ್ದ ರಾಧಿಕಾ ಯಾದವ್ ತಂದೆಯಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.